ನಮಸ್ಕಾರ ವೀಕ್ಷಕರೇ. ಈ ದಿನ ಆನಂದ ಕಂದ ಅವರ ಬರೆದಂತಹ ನಾಲ್ವಾಡುಗಳ ಕುರಿತು ವಾಚನವನ್ನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಶೀರ್ಷಿಕೆ ಬೆಣ್ಣಿಯಾಕಿ. ಇಲ್ಲಿ ಬೆಣ್ಣಿಯಾಕಿಯ ಸೌಂದರ್ಯವನ್ನ ಕವಿ ಹಿಡಿದಿಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಜೊತೆಗೆ ಜನಪದ ಸಂಸ್ಕೃತಿಯ ಮಹಿಳೆ ಹೇಗಿರ್ತಾಳೆ, ಆಕೆ ವೇಷಭೂಷಣ ಯಾವ ರೀತಿಯಾಗಿ ಕಂಗೊಳಿಸುತ್ತದೆ ಅಂತಕ್ಕಂಥದ್ದನ್ನ ಕವಿ ಇಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗಾದ್ರೆ ಬನ್ನಿ, ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ನಾಲ್ವಾಡುಗಳ ಶೀರ್ಷಿಕೆ ಬೆಣ್ಣಿಯಾಕಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳೋ ಬೆಣ್ಣಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳೋ ಬೆಣ್ಣಿ. ಹಿಂಡು ಹೆಣ್ಣಿನ ರಾಶಿಯ, ಹಿಂಡು ಹೆಣ್ಣಿನ ರಾಶಿಯ, ಸರಿ ಒಂದು ಸವಿಸಕ್ಕರಿ ಕಣ್ಣಿ. ಸರಿ ಒಂದು ಸವಿಸಕ್ಕರಿ ಕಣ್ಣಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳೋ ಬೆಣ್ಣಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳೋ ಬೆಣ್ಣಿ. ತೆನಿ ತಿವಿರಿದ ಟೋಪಿನ ಸೀರಿ, ತೆನಿ ತಿರುವಿದ ಟೋಪಿನ ಸೀರಿ, ಅದರೆಂಚಿಗೆ ರೇಷಿಮೆ ಭಾರಿ, ಅದರಂಚಿಗೆ ರೇಷಿಮೆ ಭಾರಿ. ಮೈಯಾಗ ಕುಪ್ಪಸ ಹೂ ಜರತಾರಿ, ಮೈಯಾಗ ಕುಪ್ಪಸ ಹೂ ಜರತಾರಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳು ಬೆಣ್ಣಿ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳು ಬೆಣ್ಣಿ. ಇಲ್ಲೇ ಸಂತಿಯೊಳಗ ಬೆಣ್ಣಿ ಮಾರುವ ಒಬ್ಬ ಹೆಣ್ಣು ಮಗಳ ವೇಷಭೂಷಣ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಊಟ ನಮ್ಮಿಚ್ಛೆ ಆದ್ರೆ ನೋಟ ಪರರಿಚ್ಛೆ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಒಬ್ಬ ಹೆಣ್ಣು ಮಗಳ ವೇಷಭೂಷಣ ಎಲ್ಲ ಸಂತಿಯ ಹೆಣ್ಣು ಮಕ್ಕಳ ನಡುವೆ ತುಂಬಾ ಕಂಗೊಳಿಸ್ತಾ ಇತ್ತು. ಸಾಂಪ್ರದಾಯಿಕ ಶೈಲಿಯಲ್ಲಿ ಆಕೆ ಸುಂದರವಾಗಿ ಕಾಣ್ತಾ ಇದ್ಲು ಅಂತಕ್ಕಂಥದ್ದನ್ನೇ ಕವಿ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲಿ ಆಕೆ ಹುಟ್ಟಿರ್ತಕ್ಕಂಥ ಸೀರೆ, ಟೋಪಿನ ಸೀರೆಯನ್ನು ಹುಟ್ಟಿರ್ತಕ್ಕಂಥದ್ದು, ಅದರ ಅಂಚಿಗೆ ರೇಷ್ಮೆ ಜರತಾರೆ ಇರತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಜೊತೆಗೆ ಸೀರೆಯ ಜೊತೆಗೆ ಕುಪ್ಪಸ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು. ನೋಡೋದಕ್ಕೆ ಲಕ್ಷಣವಾಗಿ ಕಾಣ್ತಾ ಇದ್ಲು. ಅಷ್ಟು ಹೆಣ್ಣು ಮಕ್ಕಳ ನಡುವೆ ಆಕೆ ತುಂಬಾ ಸುಂದರವಾಗಿ ಶೋಭಿಸ್ತಾ ಇದ್ಲು ಅಂತಕ್ಕಂಥದ್ದನ್ನ ಕವಿ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮೂಗ ಬಟ್ಟ ಹಾಕಿದಾಕಿ, ಮೂಗ ಹಾರದಚ್ಚಿದಂಗ ಮಾರಿ ಮ್ಯಾಗ. ಮೂಗ ಬಟ್ಟ ಹಾಕಿದಾಕಿ, ಮೂಗ ಹಾರದಚ್ಚಿದಾಂಗ ಮಾರಿ ಮ್ಯಾಗ. ಹರಳಿನ ಜುಮಿಕಿ ಕಿವಿಯಾಗ, ಹರಳಿನ ಜುಮಿಕಿ ಕಿವಿಯಾಗ, ತೂಗ್ಯಾಡಿ ಸುರಿಸುತ್ತಿತ್ತೋ ಸೊಬಗ, ತೂಗ್ಯಾಡಿ ಸುರಿಸುತ್ತಿತ್ತೋ ಸೊಬಗ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳು ಬೆಣ್ಣಿ. ಸೀರೆಯ ವರ್ಣನೆ ಆದ ನಂತರ ಆಕೆಯ ಮೂಗುಬಟ್ಟಿನ ವರ್ಣನೆಯನ್ನು ಕೂಡ ಕವಿ ಹೇಳ್ತಕ್ಕಂಥದ್ದು. ಮೂಗಿನಲ್ಲಿರ್ತಕ್ಕಂಥ ಮೂಗುಬಟ್ಟು ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಅನ್ನುವುದರ ಜೊತೆಗೆ ಆಕೆ ಧರಿಸಿದಂತಹ ಕಿವಿಯೋಲೆ ಜುಮಿಕೆ, ಆ ಜುಮಿಕೆಯು ಕೂಡ ತೂಗಾಡಿ ಸೊಬಗನ್ನು ಹೆಚ್ಚಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ತೂಗಾಡಿ ಸುರಿಯುತ್ತಿತ್ತು ಸೊಬಗ, ಆಕೆಯ ಸೌಂದರ್ಯವನ್ನ ಆ ಜುಮಿಕೆ ಹೆಚ್ಚಿಸ್ತಾ ಇತ್ತು ಅಂತಕ್ಕಂಥ ಮಾತನ್ನ ಕವಿ ಹೇಳ್ತಕ್ಕಂಥದ್ದು. ಮತ್ತೆ ಹೇಳ್ತಾರೆ, ಮುಂಗುರುಳು ಹಾರ್ಯಾಡವ ಹಣಿ ಚಲ್ವಿಕೆಯ ಖಣಿ ನೋಡುತ್ತೇಟ. ಮುಂಗುರುಳು ಹಾರ್ಯಾಡವೋ ಹಣಿ ಚಲ್ವಿಕೆಯ ಖಣಿ ನೋಡುತ್ತೇಟ. ಕೊರಳಮಣಿ ಕೆಂಪಾದ ಕೆನ್ನಿ, ಕೊರಳಮಣಿ ಕೆಂಪಾದ ಕೆನ್ನಿ ಕುಣಿ, ಕರದ ಕೈ ಮಾಡಿ ಕೊಟ್ಟಿತು ಕಾಟ, ಕರದ ಕೈ ಮಾಡಿ ಕೊಟ್ಟಿತು ಕಾಟ. ಕೊರಳಮಣಿ ಕೆಂಪಾದ ಕೆನ್ನಿ ಕುಣಿ, ಕರೆದು ಕೈ ಮಾಡಿ ಕೊಟ್ಟಿತು ಕಾಟ, ಕರೆದು ಕೈ ಮಾಡಿ ಕೊಟ್ಟಿತು ಕಾಟ. ನಾ ಸಂತಿಗೆ ಹೋಗಿನ್ನಿ, ಆಕೆ ತಂದಿದ್ದಳು ಬೆಣ್ಣಿ.
ನಾ ಸಂತಿಗೆ ಹೋಗಿನ್ನಿ ಆಕೆ ತಂದಿದ್ದಳು ಬೆಣ್ಣಿ. ಇಲ್ಲಿಯೂ ಕೂಡ ಆ ಹೆಣ್ಣು ಮಗಳ ಮುಂಗುರುಳವನ್ನ ಚಲ್ವಿಕೆಯ ಖಣಿ, ಆಕೆಯ ಹಣಿಗೆ ಶೋಭೆ ಆ ಮುಂಗುರುಳಾಗಿತ್ತು ಅಂತಕ್ಕಂಥದ್ದನ್ನ ಕವಿ ಹೇಳ್ತಕ್ಕಂಥದ್ದು. ಜೊತೆಗೆ ಇಲ್ಲೇ ಆಕೆ ಚಂದುಟಿ ಅರಳಿಸಿ ಬಿಟ್ರೆ ಅಲ್ಲಿ ಏನ್ಪಾ ಅಂತಂದ್ರೆ ಮಲ್ಲಿಗೆಯ ತೋಟ ಅರಳಿತ್ತು. ಹೆಣ್ಣಿಗೆ ನಗು ಭೂಷಣ ಅಂತಕ್ಕಂಥದ್ದು. ಆ ನಗುವಲ್ಲಿ ಒಂದು ಮಲ್ಲಿಗೆನ ತೋಟನ ಇತ್ತು ಅಂತಕ್ಕಂಥದ್ದನ್ನ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲೇ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳ ಯಾವ ರೀತಿಯಾಗಿದ್ರು ಅಂತಕ್ಕಂಥದ್ದು, ಜೊತೆಗೆ ಅವರ ವೇಷಭೂಷಣ ಯಾವ ರೀತಿಯಾಗಿತ್ತು, ಅವರ ವೇಷಭೂಷಣದಿಂದಾಗಿ ಅವರ ಸೌಂದರ್ಯ ಮತ್ತು ಸೊಬಗು ಹೆಚ್ಚುತ್ತಾ ಇತ್ತು ಅಂತಕ್ಕಂಥದ್ದು, ನೋಡುವುದಕ್ಕೆ ಮಹಾಲಕ್ಷ್ಮಿ ತರ ಕಾಣ್ತಾ ಇದ್ರು ಅಂತಕ್ಕಂಥದ್ದನ್ನ ಕವಿ ಇಲ್ಲಿ ತುಂಬಾ ಸುಂದರವಾಗಿ ಹೇಳ್ತಕ್ಕಂಥದ್ದು. ಅದರಲ್ಲಿ ಹಾಲು ಮೊಸರು ಮಾರತಕ್ಕಂಥವ್ರು, ಜೊತೆಗೆ ಬೆಣ್ಣಿ ಮಾರುವ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆ ತುಂಬಾ ನೈಜ ಮತ್ತು ಸುಂದರ ಜನಪದ ಸಂಸ್ಕೃತಿಯಲ್ಲಿ ಕಂಡು ಬರ್ತಾ ಇದ್ರು ಅಂತಕ್ಕಂಥದ್ದನ್ನ ಕವಿ ಹೇಳ್ತಕ್ಕಂಥದ್ದು. ಇಂತಹ ಸುಂದರವಾದಂತಹ ಕವಿತೆಯನ್ನು ವಾಚನ ಮಾಡಲು, ಜೊತೆಗೆ ನಮಗೂ ಮತ್ತು ನಿಮಗೂ ಆಸ್ವಾದಿಸಲು ಅವಕಾಶ ಮಾಡಿಕೊಟ್ಟಂತಹ ಆನಂದ ಕಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ಕವಿತೆಗಳ ವಾಚನ ಮತ್ತು ವಿಶ್ಲೇಷಣೆಯ ಮಾಡುತ್ತಾ ಮತ್ತೆ ತಮ್ಮನ್ನ ಭೇಟಿಯಾಗ್ತೀನಿ.